ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡುವಂಥ ಕೆಲಸನ ತೊಗೊಂಡು ಬಂದಿದ್ದೀನಿ. ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಾಗಿದ್ದರೂ ಕೂಡ ಇಲ್ಲಿ ಈಸಿಯಾಗಿ ಅಪ್ಲೈನ ಮಾಡ್ಬೋದು. ಆದರೆ ನಿಮಗೆ ಕನ್ನಡ ಭಾಷೆಯಲ್ಲಿ ಓದೋಕ್ಕೆ, ಬರೆಯೋದಕ್ಕೆ ಹಾಗೆ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ ಅಷ್ಟೇ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮ್ಮ ಹತ್ರ ಒಂದು ಮೊಬೈಲ್ ಡೇಟಾ ಇದೆ ಅಂದರೆ ಸಾಕಾಗಿರುತ್ತೆ. ಯಾವುದೇ ರೀತಿ ಲ್ಯಾಪ್ಟಾಪ್ ಅಥವಾ ವೈಫೈ ಇರಬೇಕು ಅನ್ನೋ ನೆಸೆಸಿಟಿ ಕೂಡ ಇರೋದಿಲ್ಲ. ಇನ್ನು ನೀವೇನಾದರೂ ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಎಜುಕೇಷನ್ ಲಿಮಿಟ್ಸ್ ಅವರು ಕೊಟ್ಟಿಲ್ಲ. ಸೊ ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀರಾ, 12th ಪಾಸ್ ಆಗಿದ್ದೀರಾ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಕೂಡ ಅವರು ಮಾಡ್ತಾ ಇಲ್ಲ. ಇನ್ನು ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತಾ ಇರೋದ್ರಿಂದ ನಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಹಾಗೆ ಜೆನ್ಯೂನ್ ಅನ್ನೋದು ಕೂಡ ನಮಗಿಲ್ಲಿ ಅರ್ಥ ಆಗುತ್ತೆ. ಇನ್ನು ನಿಮ್ಮ ಕೆಲಸ ಏನು ಅಂದರೆ ತುಂಬ ರೀತಿಯಾದಂಥ ರೂಲ್ಸ್ಗಳಿಗೆ ಅಥವಾ ತುಂಬ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳಿಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಒಂದೊಂದು ಸಲ ಒಂದೊಂದು ರೀತಿಯಾಗಿ ಸಿಗುತ್ತೆ. ಕಾಮನ್ ಆಗಿ ಹೇಳಬೇಕು ಅಂದರೆ ನಿಮಗೆ ಯಾವ ರೀತಿ ಸಿಗ್ಬೋದು ಅಂದರೆ ಲೇಬಲಿಂಗ್ ಮಾಡುವಂಥದ್ದು, ಅಂದರೆ ಅವರೊಂದು ವಿಡಿಯೋ ಅಥವಾ ಇಮೇಜಸ್ನ ಕಳಿಸಿರ್ತಾರೆ, ಅದನ್ನು ನೋಡಿ ಅದಕ್ಕೆ ಲೇಬಲ್ ಮಾಡುವಂಥದ್ದು, ಆ ರೀತಿಯಾದಂಥ ರೂಲ್ಸ್ಗಳು ನಿಮಗೆ ಸಿಗ್ಬೋದು. ಸೊ ಅದರಿಂದ ಅವರೇ ನಿಮಗೆ ಯಾವಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ಜೊತೆಗೆ ಡೆಮೋ ವೀಡಿಯೋಸ್ಗಳನ್ನ ಕೂಡ ಕಳಿಸ್ಕೊಡ್ತಾರೆ ಹೇಗೆ ಮಾಡಬೇಕು ಅನ್ನೋದನ್ನ. ನೀವು ಅದನ್ನು ನೋಡ್ತಾ ಆ್ಯಸ್ ಇಟ್ ಈಸ್ ಮಾಡಿದ್ರೆ ಸಾಕಾಗಿರುತ್ತೆ. ಸೊ ಕೆಲವೊಂದು ಸಲ ಆಡಿಯೋಸ್ ಕಳಿಸಿರ್ತಾರೆ, ಕೆಲವೊಂದು ಸಲ ಇಮೇಜಸ್ನ ಕಳಿಸಿರ್ತಾರೆ, ಅದನ್ನು ನೋಡಿ ಲೇಬಲ್ ಮಾಡುವಂಥದ್ದು ಅಥವಾ ಅದರಲ್ಲಿರೋದನ್ನ ಜಸ್ಟ್ ಟೈಪ್ ಮಾಡಿ ಕಳಿಸುವಂಥದ್ದು, ಈ ರೀತಿ ಎಲ್ಲ ರೀತಿಯದಿದೆ. ಇನ್ನು ನಾನು ಈ ವಿಡಿಯೋದಲ್ಲಿ ಏನು ವರ್ಕು, ಯಾವ ರೀತಿಯಾದಂಥ ವರ್ಕ್ಸ್ಗಳಿದೆ, ಅದೆಲ್ಲ ಡಿಪಾರ್ಟ್ಮೆಂಟ್ಸ್ಗಳಿದೆ ಅಂತ ಕ್ಲಿಯರಾಗಿ ಹೇಳಿ ತೋರಿಸ್ಕೊಡ್ತೀನಿ. ಇನ್ನು ಯಾರಿಗೆಲ್ಲ ಈ ರೋಲಲ್ಲಿ ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡೋ ರೋಲಲ್ಲಿ ಇಂಟ್ರೆಸ್ಟ್ ಇದೆ, ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಒಂದು ಬೆಸ್ಟ್ ಅಪಾರ್ಚುನಿಟಿ, ಒಳ್ಳೆ ಸ್ಯಾಲ್ರಿನ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ನಾನು ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ಕೆಲಸ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ನೀವಿಲ್ಲಿ ನೋಡಿದ್ರೆ ವೆಲೋ ಗ್ಲೋಬಲ್ ಅವರ ಅಫಿಷಿಯಲ್ ವೆಬ್ಸೈಟ್, ಹಾಗೆ ಡೈರೆಕ್ಟಾಗಿ ಯಾವ ರೋಲ್ಗೆ ನಾನಿಲ್ಲಿ ನಿಮಗೆ ಇಂಟ್ರೊಡಕ್ಷನ್ನ ಕೊಟ್ಟಿದ್ದೆ ಅದೇ ಪೇಜ್ಗೆ ಕರ್ಕೊಂಡು ಬಂದಿದ್ದೀನಿ. ನೀವಿಲ್ಲಿ ನೋಡ್ಬೋದು ಶೇಪ್ ದ ಫ್ಯೂಚರ್ ಆಫ್ AI ಕನ್ನಡ ಟ್ಯಾಲೆಂಟ್ ಹಬ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ರಿಮೋಟ್ ವರ್ಕ್, ವರ್ಲ್ಡ್ ವೈಡ್ ರಿಮೋಟ್, ಎಲ್ಲ ರೀತಿಯಾದಂಥ ಪೋಸ್ಟ್ಗಳಿಗೆ ಅಥವಾ ಲೊಕೇಶನ್ಸ್ಗಳಿಂದ ನಾವು ಹೈರಿಂಗ್ನ ಮಾಡ್ತಾಯಿದ್ದೀವಿ ಅಂತ ಅವ್ರು ಆಲ್ರೆಡಿ ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಸೆಂಟೆನ್ಸಲ್ಲೇ ಕನ್ನಡ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇದು ಅನ್ನೋದನ್ನ ಅವರು ಕಂಪ್ಲೀಟಾಗಿ ಡೀಟೇಲ್ ಆಗಿ ಅವ್ರು ನಿಮಗೆ ಎಕ್ಸ್ಪ್ಲೇನ್ನ ಮಾಡಿದ್ದಾರೆ. ಸೊ ಇದರಲ್ಲೇ ನಿಮಗೆ ಅರ್ಥ ಆಗುತ್ತೆ. ಸೊ ಹಾಗೆ ನೀವು ಇಲ್ಲಿ ನೋಡಿದ್ರೆ ಆರ್ ಯು ಅ ಡೀಟೇಲ್ ಓರಿಯೆಂಟೆಡ್ ಅಥವಾ ಕ್ಯೂರಿಯಸ್ ಅಬೌಟ್ ಟೆಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಡೀಟೇಲ್ ಓರಿಯೆಂಟೆಡ್ ಆಗಿದ್ದೀರಾ ಅಥವಾ ಟೆಕ್ ಬಗ್ಗೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂದರೆ ಇಲ್ಲಿ ವೆಲೋ ಡೇಟಾ ಈಸ್ ಬಿಲ್ಡಿಂಗ್ ಅ ಗ್ಲೋಬಲ್ ನೆಟ್ವರ್ಕ್ ಫಾರ್ ಲಿಸನರ್ಸ್, ಲ್ಯಾಂಗ್ವೇಜಸ್ ಆ್ಯಂಡ್ ಆಪ್ಷನ್ಸ್ ಅಂತ ತುಂಬ ಕೊಟ್ಟಿದ್ದಾರೆ. ಸೊ AI ಸ್ಮಾರ್ಟ್ಸ್ಗಳಿಗೆ ಅಥವಾ ಸ್ಮಾರ್ಟ್ AIಗಳಿಗೆ ಇಲ್ಲಿ ಎಲ್ಲ ರೀತಿಯಾದಂಥ ಲ್ಯಾಂಗ್ವೇಜಸ್ಗೆ ಅಥವಾ ಡಿಪಾರ್ಟ್ಮೆಂಟ್ಸ್ಗೆ ನಾವಿಲ್ಲಿ ವೆಲೋ ಡೇಟಾದಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಏನಾದ್ರು ಡೀಟೇಲ್ ಓರಿಯೆಂಟೆಡ್ ಆಗಿದ್ದೀರಾ, ಹಾಗೆ ಟೆಕ್ ಬಗ್ಗೆ ನಿಮಗೆ ಸಖತ್ ಇಂಟ್ರೆಸ್ಟ್ ಇದೆ ಅಥವಾ ಕಾನ್ಸಂಟ್ರೇಷನ್ ಇದೆ, ಕ್ಯೂರಿಯಸ್ ಇದೆ ಅಂದರೆ ನೀವಿಲ್ಲಿ ತುಂಬ ಸೂಟಬಲ್ ಆಗಿರ್ತೀರಾ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನೊಂದು ಬೆಸ್ಟ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಿಮಗೆ ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ಅವರು ಬೈ ಜಾಯ್ನಿಂಗ್ ಅವರ್ ಟ್ಯಾಲೆಂಟ್ ಕಂಪನಿ ಅಥವಾ ಕಮ್ಯುನಿಟಿ ಯು ವಿಲ್ ಬಿ ಅ ಫಸ್ಟ್ ಇನ್ ಲೈನ್ ಫಾರ್ ಫ್ಲೆಕ್ಸಿಬಲ್ ರಿಮೋಟ್ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಜೊತೆಗೆ ರಿಮೋಟ್ ಪ್ರಾಜೆಕ್ಟ್ಸ್ಗಳಾಗಿರುತ್ತೆ. ದಿಸ್ ಇಸ್ ನಾಟ್ ಅ ಆ್ಯಕ್ಚುಯಲ್ ಓಪನ್ ಜಾಬ್ ಅಂತ ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಎಲ್ಲ ರೀತಿಯಾದಂಥ ಓಪನಿಂಗ್ ಜಾಬ್ ಇರೋದಿಲ್ಲ. ಇನ್ನು ಅಬೌಟ್ ದ ಪ್ರಾಜೆಕ್ಟ್ಸ್ ನೋಡಿದ್ರೆ, ಸೊ ಇಲ್ಲಿ ಅಬೌಟ್ ದ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನೀವು ಡೀಟೇಲಾಗಿ ನೋಡ್ಬೋದು. ಇನ್ ಎ ಡಿಸ್ಕ್ರಿಪ್ಷನ್ ಆನ್ ಯುವರ್ ಸ್ಕಿಲ್ಸ್ ಯು ಮೈಟ್ ಅಂತ ಕೊಟ್ಟಿರೋದನ್ನ ನಾನು ನಿಮಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ. ಈ 3 ಲೈನಲ್ಲೇ ನಿಮಗೆ ನೀವೇನು ಕೆಲಸನ ಮಾಡಬೇಕು ಅನ್ನೋದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅನಲೈಸ್ ಆರ್ ಲೇಬಲ್ ಟೆಕ್ಸ್ಟ್, ಇಮೇಜಸ್ ಆರ್ ಆಡಿಯೋಸ್ ಟು ಟ್ರೈನ್ AI ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲೇಬಲ್ ಟೆಕ್ಸ್ಟ್ ಮಾಡುವಂಥದ್ದು ಅವ್ರು ಕೊಟ್ಟಿರುವಂಥ ಇಮೇಜಸ್ಗೆ ಅಥವಾ ಆಡಿಯೋಸ್ಗಳಿಗೆ ಅಂತ ಅವ್ರು ಇಲ್ಲಿ ಹೇಳಿದ್ದಾರೆ. ಹಾಗೆ ಇವ್ಯಾಲ್ಯೂಯೇಟ್ ಸರ್ಚ್ ರಿಸಲ್ಟ್ಸ್, ಆ್ಯಡ್ಸ್ ಆರ್ ಚಾಟ್ ಬಾಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅವರ ಚಾಟ್ ಬಾಕ್ಸ್ನ ನೀವು ಇವ್ಯಾಲ್ಯೂಯೇಟ್ ಮಾಡಬೇಕಾಗಿರುತ್ತೆ. ಇನ್ನು ವಾಟ್ ಯು ವಿಲ್ ನೀಡ್ ಅಂದರೆ ನೇಟಿವ್ ಆರ್ ನಿಯರ್ ನೇಟಿವ್ ಫ್ಲೂಯೆಂಟ್ ಇನ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕನ್ನಡ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕಾಗಿರುತ್ತೆ, ಹಾಗೆ ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ.
ಇಂಗ್ಲೀಷ್ ಕೂಡ ಪ್ರೊಫೆಷ್ನಲ್ ಅಥವಾ ಸಿಂಪಲ್ ಇಂಗ್ಲೀಷರು ನಿಮಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಕಂಫರ್ಟಬಲ್ ವಿತ್ ಡಿಜಿಟಲ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿಜಿಟಲ್ ಟೂಲ್ಸ್ ಲೈಕ್ ChatGPT ಆಗಿರ್ಬೋದು, ಬೇರೆ ಡಿಜಿಟಲ್ ಟೂಲ್ಸ್ಗಳನ್ನ ನಿಮಗೆ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡೀಟೇಲ್ ಓರಿಯೆಂಟೆಡ್ ಆಗಿ ನೀವು ಇರಬೇಕು ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಇನ್ನು ನೀವಿಲ್ಲಿ ನೋಡಿದ್ರೆ ಅವರಿಲ್ಲಿ ಸ್ಟಾರ್ಟಿಂಗಲ್ಲೇ ಮೆನ್ಷನ್ನ ಮಾಡಿದ್ದಾರೆ, ಸ್ವಲ್ಪ ಪ್ರಾಜೆಕ್ಟ್ಸ್ಗಳಿಗೆ ಅವ್ರಿಗೆ ಲೈಕ್ ಡೆಡ್ಲೈನ್ಸ್ಗಳಿರುತ್ತೆ, ಅದನ್ನು ನಾವು ಅಪ್ಲೈ ಅಥವಾ ನಿಮಗೆ ಕೆಲಸ ಕೊಡೋಕ್ಕಿಂತ ಮುಂಚೆನೇ ಹೇಳ್ತೀವಿ ಅಂತ ಕೂಡ ಅವ್ರು ಕೊಟ್ಟಿದ್ದಾರೆ. ಇನ್ನು ಫೈನಲ್ ಆಗಿ ನೀವು ಕೆಳಗೆ ಫುಲ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೀವು ನೋಡ್ಬೋದು ಅಪ್ಲೈ ಫಾರ್ ದಿಸ್ ಜಾಬ್ ಅಂತ. ಸೊ ನಾನಿಲ್ಲಿಗೆ ಕ್ಲಿಯರಾಗಿ ಅದನ್ನು ಲೈವಲ್ಲಿ ತೋರ್ಸೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಸ್ವಲ್ಪ ಸರ್ವರ್ ಇಶ್ಯೂಸ್ ಅಥವಾ ನನ್ನ ಲ್ಯಾಪ್ಟಾಪ್ ಇಶ್ಯೂಸಿಂದ. ಬಟ್ ಈ ರೀತಿ ನಾನು ಹಾಕಿದ್ದೀನಿ. ನೀವೊಂದ್ಸಲ ಲಾಗಿನ್ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ತೋರಿಸುತ್ತೆ. ನೀವು ಡೀಟೇಲಾಗಿ ಅಲ್ಲಿ ಬೇಕಾದರೆ ಓದ್ಕೊಳ್ಬೋದಾಗಿರುತ್ತೆ. ಏನಾದ್ರು ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಅಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅವರ ಅಫಿಷಿಯಲ್ ಫಾರ್ಮ್ ಏನಿದೆ ಅದು ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನೀವು ನಿಮ್ಮ ಲಿಂಕ್ಡ್ಇನ್ ID ಇದ್ದರೆ ಅದನ್ನು ಲಿಂಕ್ ಮಾಡಬೇಕಾಗಿರುತ್ತೆ. ಲಿಂಕ್ಡ್ಇನ್ ID ಹಾಕಲೇಬೇಕು. ಲಿಂಕ್ಡ್ಇನ್ IDನ ಹಾಕಾದ್ಮೇಲೆ ಇಲ್ಲಿ ಕೆಳಗೆ ನಿಮಗೆ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಯಾವುದಿದೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಆದಷ್ಟು ಇಲ್ಲಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಯಾವುದಿದೆ ಅದನ್ನು ಚೆಕ್ ಮಾಡಿ, ಇಲ್ಲಾಂದರೆ ರೆಡಿ ಮಾಡಿ ಇಲ್ಲಿ ಅಪ್ಲೋಡ್ನ ಮಾಡಿ. ಹಾಗೆ ಲಿಂಕ್ಡ್ಇನ್ ID ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಲಿಂಕ್ಡ್ಇನ್ ID ಅಥವಾ ಪ್ರೊಫೈಲ್ ಇಲ್ಲ ಅಂದರೆ ಪ್ಲೀಸ್ ಕ್ರಿಯೇಟ್ ಮಾಡಿ, ಆ ನಂತರ ಇಲ್ಲಿ ಅಪ್ಲೈನ ಮಾಡಿ. ಯಾಕಂದರೆ ಅವರು ಅದನ್ನು ಇಂಪಾರ್ಟೆಂಟ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಫುಲ್ ನೇಮ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಇಮೇಲ್ ಯಾವುದು ಪ್ರೊಫೆಷ್ನಲ್ ಇಮೇಲ್ ಇದೆ, ಕೆಲಸಕ್ಕೆ ಯಾವುದನ್ನು ಯೂಸ್ ಮಾಡ್ತೀರಾ ಆ ಇಮೇಲ್ನ ಕೊಡಬೇಕು. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗಿರುತ್ತೆ. ಯಾವುದಕ್ಕೆ ಇನ್ಕಮಿಂಗ್ ಔಟ್ಗೋಯಿಂಗ್ ಎರಡೂ ಕೂಡ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಇದ್ರ ಮೂಲಕ ಅವ್ರು ನಿಮಗೆ ಇಮೇಲ್ ಅಥವಾ ಕಾಲ್ ಮಾಡಿ ಕಾಂಟ್ಯಾಕ್ಟ್ನ ಮಾಡ್ತಾರೆ, ಯಾವುದರ ಪ್ರಾಜೆಕ್ಟ್ಸ್ ಅಥವಾ ಟಾಸ್ಕ್ಗಳನ್ನ ನಿಮಗೆ ಅಸೈನ್ ಮಾಡೋದಕ್ಕೆ. ಸೊ ಅವೆರಡನ್ನೂ ನೀವು ಕರೆಕ್ಟಾಗಿ ಅವ್ರಿಗೆ ಮೆನ್ಷನ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ಕರೆಂಟ್ ಸಿಟಿ ಅಥವಾ ಕರೆಂಟ್ ಕಂಪನಿ ಏನಾದ್ರು ವರ್ಕ್ ಮಾಡ್ತಾ ಇದ್ದರೆ ಅದನ್ನು ಕೊಡಬೇಕು. ಸೊ ನೀವು ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಅವರೇ ಹೇಳಿದ್ದಾರೆ. ಸೊ ನಿಮ್ಮ ಸಿಟಿ ಯಾವುದಾಗಿರುತ್ತೆ ಅಥವಾ ನಿಮ್ಮ ಲೊಕೇಶನ್ ಯಾವುದಾಗಿದೆ ಅದನ್ನು ನೀವು ಕೊಟ್ಟು ನೀವೇನಾದರೂ ವರ್ಕ್ನ ಮಾಡ್ತಾಯಿದ್ರೆ ಆ ಕಂಪ್ನಿ ನೇಮ್ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಕೆಲವೊಂದಷ್ಟು ಆ್ಯಪ್ಸ್ಗಳ IDಸ್ಗಳಿದೆಯಾ ಅಂತ ಕೇಳಿದೆ. ಸೊ ಲೈಕ್ ಇಲ್ಲಿ ನೀವು ನೋಡ್ಬೋದು ಅದರ್ ವೆಬ್ಸೈಟ್ಗಳಾಗಿರ್ಬೋದು, ಲಿಂಕ್ಡ್ಇನ್ದಾಗಿರ್ಬೋದು ಕೇಳ್ತಾ ಇದೆ. ಇದ್ದರೆ ಕೊಡ್ಬೋದು, ಇಲ್ಲಾಂದರೆ ನೋ ನೀಡ್ ಟು ವರಿ, ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬೇಕೇ ಬೇಕು ಅನ್ನೋದನ್ನು ಕೂಡ ಅವರು ಮೆನ್ಷನ್ನ ಮಾಡಿಲ್ಲ. ಸೊ ಇದಿಲ್ಲ ಅಂದರೆ ನೀವು ಈಸಿಯಾಗಿ ಸ್ಕಿಪ್ ಕೂಡ ಮಾಡ್ಬೋದು. ಅದಾದಮೇಲೆ ನೀವು ಇಲ್ಲಿ ಕೇಳಿದರೆ ಕೆಲವೊಂದಷ್ಟು ಕ್ವೆಶನ್ಸ್ನ ಕೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ ವಿಚ್ ಕಂಟ್ರಿ ವೇರ್ ಯು ಬಾರ್ನ್ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಯಾವ ಕಂಟ್ರಿಲಿ ಬಾರ್ನ್ ಆಗಿದ್ದರೆ ಅದನ್ನು ನೀವು ಇಲ್ಲಿ ಕೊಡಬೇಕು. ಇನ್ ವಿಚ್ ಕಂಟ್ರಿ ಡ್ಯೂ ಯು ಕರೆಂಟ್ಲಿ ಲೀವ್ ಅಂತ ಕೇಳಿದರೆ ಸೊ ಎರಡಕ್ಕೂ ಕೂಡ ನೀವು ಇಂಡಿಯಾನ ಕೊಡಬೇಕು. ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಲೀವ್ಡ್ ಇನ್ ಕರೆಂಟ್ ಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ ಸಿಂಪಲ್ ಆಗಿ. ಅದಾದಮೇಲೆ ಆರ್ ಯು ಲೀಗಲಿ ಆಟೋಮೇಟೆಡ್ ಟು ವರ್ಕ್ ಇನ್ ಕರೆಂಟ್ ಕಂಪನಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಸ್ ಅಂತ ಕೊಡಬೇಕಾಗಿರುತ್ತೆ ಇದಕ್ಕೆ. ಅದಾದಮೇಲೆ ಪ್ಲೀಸ್ ಇಂಡಿಕೇಟ್ ಯುವರ್ ಲೆವೆಲ್ ಆಫ್ ಪ್ರೊಫೆಷ್ನಲ್ ಇನ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಕನ್ನಡ ಭಾಷೆಯಲ್ಲಿ ಅಪ್ಲೈನ ಮಾಡ್ತಾ ಇರೋದ್ರಿಂದ ನೀವು ಪ್ರೊಫೆಷ್ನಲ್ಲೇ ಕೊಡಬೇಕಾಗಿರುತ್ತೆ. ಸೊ ಕನ್ನಡ ಭಾಷೆಯಲ್ಲಿ ನಿಮಗೆ ಚೆನ್ನಾಗಿ ಓದೋಕ್ಕೆ ಬರೆಯೋದಕ್ಕೆ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ತೋರಿಸ್ಬೇಕಾಗಿರುತ್ತೆ. ಸೊ ಇಲ್ಲಿ ಲಾಸ್ಟಿಗೆ ಬಂದರೆ ನಿಮಗೆ ಪ್ರೊಫೆಷ್ನಲ್ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ನೀವು ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ C2ಗೆ ನಿಮಗೆ ಪ್ರೊಫೆಷ್ನಲ್ ಅಂತ ಇದೆ. ಸೊ ಅದನ್ನು ನೀವು ಇಲ್ಲಿ ಕ್ಲಿಕ್ನ ಮಾಡ್ಕೊಳ್ಬೇಕು. ಯಾಕಂದರೆ ಇದರಲ್ಲಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಮೂರಕ್ಕೂ ಕೂಡ ನಮಗೆ ಬರುತ್ತೆ ಅಂತ ಅಕ್ಸೆಪ್ಟೆನ್ಸ್ ಇದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅಥವಾ ನಿಮಗೆ ಯಾವ ಲೆವೆಲಲ್ಲಿ ಇದ್ದೀರಾ ನೀವು ಕನ್ನಡ ಭಾಷೆಯಲ್ಲಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಕ್ವೆಶನ್ನ ನೀವು ನೋಡೋದಾದರೆ ನಿಮಗೆ ಸಿಮಿಲರ್ ಆಗಿ ಕೊಟ್ಟಿದ್ದಾರೆ, ಅದನ್ನು ನೀವು ಆನ್ಸರ್ ಮಾಡಬೇಕಷ್ಟೇ. ಯಾವ ಲ್ಯಾಂಗ್ವೇಜ್ನ ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ, ಲೈಕ್ ಇಂಗ್ಲೀಷ್, ಹಿಂದಿನ, ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಸೊ ಇಲ್ಲಿ ಡ್ಯೂ ಹ್ಯಾವ್ ಎ ಡಿಗ್ರಿ ಕೇಳಿದೆ. ಸೊ ನಿಮಗೆ ಯಾವ ಡಿಗ್ರಿ ಇದೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಅದಾದಮೇಲೆ ವಾಟ್ ಈಸ್ ದ ಫಾಲೋಯಿಂಗ್ ಸ್ಕಿಲ್ಸ್ ಡು ಯು ಹ್ಯಾವ್ ಅಂತ ಕೇಳಿದೆ. ಸೊ ಇದರಲ್ಲಿ ಯಾವ ಸ್ಕಿಲ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸ್ವಲ್ಪ ಸ್ಕಿಲ್ಸ್ಗಳ ಬಗ್ಗೆ ಕ್ವೆಶನ್ಸ್ಗಳಿದೆ, ಅದನ್ನು ಕೂಡ ನಿಮಗೆ ಯಾವ ಸ್ಕಿಲ್ಸ್ ಇದೆ ಅದನ್ನು ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೋ ಸ್ಕಿಲ್ಸ್ ಅಂತ ಕೂಡ ನೀವು ಹಾಕ್ಬೋದು, ಅಥವಾ ನೋ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹಾಕ್ಬೋದು. ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲನೂ ಆನ್ಸರ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸೊ ಇಲ್ಲಿ ಸ್ಟಾರ್ ಮಾರ್ಕ್ಸ್ ಇರುವಂಥ ಎಲ್ಲ ಕ್ವೆಶನ್ಸ್ಗಳಿಗೂ ನೀವು ಇಲ್ಲಿ ಆನ್ಸರ್ನ ಮಾಡಬೇಕು. ಸ್ಟಾರ್ ಮಾರ್ಕ್ಸ್ ಇಲ್ಲ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಸ್ಕಿಪ್
ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಇಲ್ಲಿ ಅಪ್ಲೈನ ಮಾಡಿದ್ಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ಗಳು ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾನೆ ಇರಿ. ಜೊತೆಗೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಅದರಿಂದ ಅವ್ರಿಗೂ ಕೂಡ ಒಂದು ಒಳ್ಳೆ ಇಂಪ್ರೆಷನ್ ಬಿಲ್ಡ್ ಆಗುತ್ತೆ. ನಿಮಗೆ ಇಮೇಲ್ನ ಚೆಕ್ ಮಾಡೋದ್ರಿಂದ ನೀವು ಆ ಕಂಪ್ನಿ ಕಡೆಯಿಂದ ಬರುವಂಥ ಯಾವುದೇ ಮೇಲ್ಗಳನ್ನ ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ತುಂಬ ಫಾಸ್ಟ್ ಆಯಿತು, ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು, ನಾನು ಅಲ್ಲಿ ರಿಪ್ಲೈನ ಮಾಡ್ತೀನಿ. ಐ ಆಮ್ ಸೋ ಸಾರಿ ಇವತ್ತು ಈ ರೀತಿಯಾದಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿರೋದಕ್ಕೆ. ಸೊ ಸ್ವಲ್ಪ ಇಶ್ಯೂ ಆಗಿರೋದ್ರಿಂದ ನಾನು ಇವತ್ತು ಈ ರೀತಿಯಾದಂಥ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ಟೈಮಿಂದ ಈ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಫಾರ್ಮ್ ತುಂಬಾ ಸಿಂಪಲ್ ಆಗಿದೆ. ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಸ್ನ ಹಾಕಬೇಕಾಗಿರುತ್ತೆ ಅಷ್ಟೇ. ತುಂಬ ಸ್ಟ್ರಿಕ್ಟ್ ಅಥವಾ ಗೊತ್ತಿಲ್ಲದಿರೋ ಕ್ವೆಶನ್ಸ್ ಏನಿಲ್ಲ. ನಿಮ್ಮ ಸ್ಕಿಲ್ ಬಗ್ಗೆ, ನಿಮ್ಮ ಎಜುಕೇಷನ್ ಬಗ್ಗೆ, ಹಾಗೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಅಷ್ಟೇ. ಸೊ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.